ಮಾಡಿ ಶುರು ಮಾಡಿ. ಲೆಗ್ ಸ್ಟ್ರೆಚಿಂಗ್ ಆಸನ ಇದು. ಮತ್ತು ಹಿಪ್ಸ್ ಭಾಗಕ್ಕೂ ಚೆನ್ನಾಗಿ ವ್ಯಾಯಾಮ ಆಗುತ್ತೆ. ಹಿಪ್ ಸಾಕೆಟ್ಗೆ, ಮಂಡಿಗಳಿಗೆ, ಕಾಲುಗಳಿಗೆ, ಆ್ಯಂಕಲ್ ಭಾಗ ಎಕ್ಸ್ಟ್ರಾ ಫ್ಯಾಟ್ ಇರೋದು ಕರಗುತ್ತೆ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡಬೇಕು. ಈಗ ಇದು ಮಾಡೋಕ್ಕಾಗದೇ ಇರೋರು, ಸೆಂಟ್ರಲ್ ಮಾಡೋಕ್ಕಾಗದೇ ಇರೋರು ಸಪೋರ್ಟ್ ತೊಗೊಂಡು ಹೇಗೆ ಮಾಡೋದು ಅಂತ ಈಗ ನೋಡೋಣ. ರಿಲ್ಯಾಕ್ಸ್, ಮೇಲಕ್ಕೆ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಹುಕ್ ಹಿಡ್ಕೊಂಡು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾರೆ. ಮಾಡಿ ಶುರು ಮಾಡಿ. ಕಾಲು ಚೆನ್ನಾಗಿ ಸ್ಟ್ರೆಚ್ ಆಗಲಿ. ರಿಬ್ಸ್ ಭಾಗ, ಕೈಗಳು ಮತ್ತು ಕಾಲುಗಳು, ಆ್ಯಂಕಲ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ವಿತ್ ಸಪೋರ್ಟಿಂದ ಮಾಡೋದ್ರಿಂದ. ಇದನ್ನು ಮಂಡಿ ನೋವಿರೋರು ಮಾಡೋಕ್ಕೆ ಹೋಗಬೇಡಿ. ಈ ಥರದ್ದೆಲ್ಲ ಎಕ್ಸ್ಟ್ರಾ ಫ್ಯಾಟ್ ಇರೋರೆಲ್ಲ ಮಾಡ್ಕೊಳ್ಳಿ. ಕಿಟಕಿ ಕಂಬಿ ಹಿಡ್ಕೊಂಡು ಮಾಡ್ಬೋದು ಇದನ್ನು ಮಾಡೋರು. ಈಸಿಯಾಗಿರುತ್ತೆ. ಕಿಟಕಿ ಕಂಬಿ ಅಥವಾ ಈ ಥರ ಹುಕ್ಕಿರೋರು ಇಲ್ಲಿ ಹುಕ್ ಹಿಡ್ಕೊಂಡು ಮಾಡ್ತಿದ್ದಾರೆ. ಇಲ್ಲೂ ಕಿಟಕಿ ಹತ್ರನೂ ಮಾಡ್ತಾರೆ. ಇದನ್ನು ಮಾಡ್ಕೊಳ್ಳಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ತುಂಬ ಸ್ಟ್ರೆಚಿಂಗ್ ಸಿಗುತ್ತೆ ಇದು ಮಾಡೋದ್ರಿಂದ. ರಿಲ್ಯಾಕ್ಸ್, ಮೇಲಕ್ಕೆ ಬನ್ನಿ. ಅಲ್ಲಿ ಕಂಬಿಗಳು ಹಿಡ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ಯಾವುದೇ ಆಸನಗಳು ಮಾಡಾದ್ಮೇಲೆ ಒಂದು ಸಲ ಈ ಥರ ಸ್ಟ್ರೆಚಿಂಗ್ ಮಾಡಬೇಕು. ಚೆನ್ನಾಗಿ ಬ್ರೀದ್ ಮಾಡ್ತಾ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡ್ತಾ ಇರಬೇಕು. ಇದರಲ್ಲಷ್ಟೇ ಬೆನ್ನು ನೋವಿದ್ರೆಲ್ಲ ಕಡಿಮೆ ಆಗುತ್ತೆ. ಮಾಡಾದ್ಮೇಲೆ ಕಾಲು ನೋವಿದ್ರೂ ಕಡಿಮೆ ಆಗುತ್ತೆ. ಎಲ್ಲ ಸ್ಟ್ರೆಚ್ ಮಾಡೋದ್ರಿಂದ ಬೆನ್ನಿನ ಭಾಗ ಹಿಗ್ಸ್ತಾ ಇರಬೇಕು. ಸ್ಲೋಲಿ ಕಮ್ ಅಪ್. ಈ ಕಡೆ ನಿಂತ್ಕೊಳ್ಳಿ. ಒಂದು ಸಲ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ಕೊಳ್ಳಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮ್ಮದು ಯೂಟ್ಯೂಬ್ ಚಾನಲ್ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋಸ್ ಎಲ್ಲ ಇದೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.